ಕೋಲಾರದ ಶಾಸಕ ಕೊತ್ತೂರು ಮಂಜುನಾಥ್ಗೆ ಅಭಿವೃದ್ಧಿಯನ್ನ ಮಾಡಿ ತೋರಿಸಿ ಅಂತ ನೇರ ಸವಾಲು ಹಾಕಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಎಸ್ ವೆಂಕಟೇಶ್. ಕೋಲಾರ ಜಿಲ್ಲೆ ವೆಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಜೋರಾಗಿದ್ದು, ಕೋಲಾರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಎಸ್ ವೆಂಕಟೇಶ್ ವಾರ್ಡ್ ನಂಬರ್ 6 ಸುಳೆದೇನಹಳ್ಳಿ ಮತ್ತು ವಿಶ್ವನಗರ ವಾರ್ಡ್ನಲ್ಲಿ ಸ್ಪರ್ಧಿಸಿದ್ದು, ಸುಮಾರು ವರ್ಷಗಳಿಂದ 2 ಗ್ರಾಮಗಳು ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿತ್ತು. ಇದನ್ನು ಮನಗಂಡ ನಾನು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಹೈಮಾಸ್ ವಿದ್ಯುತ್ ಕಂಬವನ್ನು ಸ್ವತಃ ಹಣದಲ್ಲಿ ಅಳವಡಿಸಿದೆ. ಮಾನ್ಯ ಶಾಸಕ ಕೊತ್ತೂರು ಮಂಜುನಾಥ್ ರವರು ಅಧಿಕಾರ ದುರುಪಯೋಗ ಮಾಡಿಕೊಂಡು ಶುದ್ಧ ನೀರಿನ ಘಟಕ ಮತ್ತು ವಿದ್ಯುತ್ ದೀಪವನ್ನು ಅಳವಡಿಸಲು ಅಡಚಣೆಯುಂಟು ಮಾಡಿದ್ದಾರೆ. ಆದರೂ ಕೂಡ ಗ್ರಾಮಸ್ಥರ ನೆರವಿನಿಂದಾಗಿ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ವಿದ್ಯುತ್ ದೀಪವನ್ನು ಅಳವಡಿಸಿದ್ದೇವೆ. ಜನಪ್ರತಿನಿಧಿಯಾಗಿರುವುದು ಸಾರ್ವಜನಿಕ ಕಷ್ಟ ಸುಖಗಳಿಗೆ ಸ್ಪಂದಿಸುವುದಕ್ಕೆ, ರಾಜಕಾರಣ ಮಾಡೋದಕ್ಕೆ ಅಲ್ಲ. ಶಾಸಕರೇ, ನಿಮಗೆ ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ ಈ ಗ್ರಾಮಕ್ಕೆ ರಸ್ತೆಯನ್ನ ಮಾಡಿ ತೋರಿಸಿ, ಇಲ್ಲವಾದರೆ ನಮಗೆ 15 ದಿನ ಸಮಯ ನೀಡಿ ನಾನು ರಸ್ತೆ ನಿರ್ಮಿಸುತ್ತೇನೆ. ಈ ಗ್ರಾಮದಲ್ಲಿ ನನ್ನ ಗೆಲುವನ್ನು ಯಾರು ಬಂದರೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ಸುಳದೇವನಹಳ್ಳಿ ಮತ್ತು ವಿಶ್ವನಗರವನ್ನ ಮಾದರಿ ಗ್ರಾಮಗಳನ್ನಾಗಿ ಮಾರ್ಪಾಡು ಮಾಡುತ್ತೇನೆ. ನನಗೆ ಯಾವುದೇ ಅಧಿಕಾರ ಇಲ್ಲ. ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಒದಗಿಸಿದ್ದೇನೆ. ಅಧಿಕಾರ ಬಂದರೆ ಇನ್ನು ಯಾವ ರೀತಿ ಮಾಡುತ್ತೇನೆ ಎಂಬುದು ಒಮ್ಮೆ ಊಹಿಸಿಕೊಳ್ಳಿ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಆರ್ ವರ್ತೂರು ಪ್ರಕಾಶ್, ಎಂಎಲ್ಸಿ ಗೋವಿಂದರಾಜು, ಸಿಎಂಆರ್ ಶ್ರೀನಾಥ್ ಮತ್ತು ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಕಾನೂನು ಸಾಧಿತೆ ಪಟ್ಟಣ ಪಂಚಾಯತಿ ನಮ್ಮ ಕ್ಯಾಂಡವ್ರು ಬರಬೇಕು. ಇದಕ್ಕೆಲ್ಲ ಸಿಮೆಂಟ್ ರೋಡ್ ಬೀಳ್ಬೇಕು. ನಾನ್ ಮಾಡಿದ ಕೆಲಸ ತಾನೇ. ಬಿಜೆಪಿ ಹೋದ್ಮೇಲೆ 30 ಕೋಟಿ ಫಸ್ಟ್ ನಾನು ಮಡವಾಳದಿಂದ ಇಲ್ಲಿ ಗಂಟ ಹಾಕಿದ್ದೆ. 30 ಲಕ್ಷ ರೂಪಾಯಿ ತಾರ್ ರೋಡ್ 30 ಕೋಟಿ ತಂದು 30 ಲಕ್ಷ ಹಾಕ್ದೆ. ಆಮೇಲೆ ಅದನ್ನ ಇವರು ಬೇರೆ ಕಡೆ ಹಾಕೊಂಡ್ಬಿಟ್ರು ಕೆಲಸನ. ಆಮೇಲೆ ನಾವು ಸೋತೋದೆ. ಅವ್ನು ಅನಿಲ್ ಎಲ್ಲ ಏನ್ ಮಾಡ್ದು ಬೇರೆ ಕಡೆ ಹಾಕೊಂಡ. ಇವತ್ತು ಇಲ್ಲಿ ಅಭ್ಯರ್ಥಿ ಕೊಡ್ಬೇಕಾದ್ರೆ BCM B ಕೊಡ್ಬೇಕಿತ್ತು. ಕಾನೂನು ಪತ್ರ ಕೊಡ್ಬೇಕಾದ್ರೆ BCM B ಕೊಡ್ಬೇಕಾಯ್ತು. ಈ ಗ್ರಾಮಕ್ಕೆ ಎಲ್ಲ ಕುಟುಂಬ ಇವತ್ತು ಗೌಡರಂತ ಕುಟುಂಬ ಊರು ಒಂದ್ ಸೈಡು ಕೊಟ್ಟಿದ್ರಲ್ಲಿರೋಂಥ ಯಾರು ನಮ್ಮ ಮುಖಂಡರು ನಿಲ್ಸಿ ಗೆಲ್ಸ್ಕೊಂತ ಇದ್ವಿ. ದುರಂತ ನಮ್ಗೆ ಈ ರಾಜಕಾರಣಿ ಇವತ್ತಿರುವಂತ ಶಾಸಕರು ಇರುವಂತ ಅಧಿಕಾರ ದುರ್ಬಳಕೆ ಪಡಿಸಿ ಇಲ್ಲಿ ಯಾರೋ ಅಭ್ಯರ್ಥಿಗಳು ವಿಪುಣದಲ್ಲಿ ಗೆಲ್ಲಬಾರ್ದು, ನಿಲ್ಬಾರ್ದು, ಅವಕಾಶ ತಪ್ಪಿಸ್ಬೇಕು ಅಂತ ಹೇಳಿ BCM B ಹೋಗಿ ಹೇಳ್ಕೊಟ್ಟಿದ್ದಾರೆ. ಇದು ನಮ್ಗೆ ದುರಂತ. ಇಲ್ಲಿ ಅಭ್ಯರ್ಥಿಗಳು ಯಾರು ಇಲ್ಲ ದುರಂತ ಅಂತೇಳಿ ಅವರು ಗೌರವ ಅಭ್ಯರ್ಥಿಯಾಗಿ ಗೆಲ್ಸ್ಕೊಂಬೋದು ಈಸಿಯಾಗಿ ಅಂತೇಳಿ ಮಾಡಿದ್ದಾರೆ. ನಮ್ಮ ಪ್ರಕಾಶನ ಹೋಗಪ್ಪ ಅಲ್ಲಿ ಹೋಗಿ ಸಂಘಟನೆ ಮಾಡು, ಅಲ್ಲಿ ಯಾರನ್ನ ಅಭ್ಯರ್ಥಿನ ಆಯ್ಕೆ ಮಾಡು ಅಂತೇಳಿ ಶ್ರೀನಾಥ್ ಅನ್ನೋರು ಪ್ರಕಾಶನ್ ಅವ್ರು ನನ್ಗೆ ಹೇಳಿದ್ರು. ಒಂದ್ ಕಡೆ ನಮ್ಮ ರೈತ ಸಂಘದ ಮುಖಂಡರಾದಂತ ರಾಮಣ್ಣವರು ಇಲ್ಲೆಲ್ಲ ಸರ್ವೆ ಮಾಡಿದ್ರು ಯಾರನ್ನ ಇದಾರಂತ. ಎಲ್ಲ ನಮ್ಮ ಮುಖಂಡರುಗಳಲ್ಲಿ ಪ್ರಕಾಶನ ರಾಜಾಗಿ ಲಕ್ಷ್ಮಣ್ಣರು ಇರ್ಬೋದು, ಯಾರು ಅನ್ನತೆ ಭಾವಿಸಬಾರ್ದು. ಹೆಸರು ಹೇಳಿಲ್ಲ, ಹೆಸರು ಬಿಟ್ಬಿಟ್ರು ಅಂತೇಳಿ ಎಲ್ಲ ಊರಿನ ಮುಖಂಡರು. ಯಾಕಂದ್ರೆ ಒಬ್ಬ ಹೆಸರು ಹೇಳಿದ್ರೆ ಒಬ್ಬ ಹೆಸರು ತಪ್ಪೋಗುತ್ತೆ. ಇದನ್ನ ಕಾಯ್ತಾ ಇರ್ತಾರೆ ನಮ್ಮ ವಿರೋಧ ಪಾರ್ಟಿಗಳು. ಅಣ್ಣ ನಿನ್ ಹೆಸರೇ ಇಲ್ಲ, CS ವೆಂಕಟೇಶ್ ಅಲ್ಲೆಲ್ಲೋ ಇದ್ದಾನಂತೆ, ಸಂಘಟನೆ ಮಾಡ್ಬಿಡ್ತಾನ, ನಾಳೆ ಬೆಳಿಗ್ಗೆ ನಿಮ್ ಕ್ಯಾಚ್ ಆಗ್ತಾರೆ ಮನೆಗೆ. ಅದಕ್ಕೆ ನಾವ್ ಯಾರ ಹೆಸರು ಹೇಳೋದು ಬೇಡ. ಎಲ್ಲ ನಮ್ಮ ತಾಯಿಯಂದಿರು, ಅಕ್ಕ ತಂಗಿರು, ಇವತ್ತು ಒಂದೇ ಗುಡಿ, ಯಾರೇ ಅಭ್ಯರ್ಥಿ ಕೊಡಿ ಅವ್ರನ್ನ ಗೆಲ್ಸ್ಕೊಂತೀವಿ, ನಮ್ಮ ಊರಿಗೆ ಮೂಲಭೂತ ಸೌಕರ್ಯ ಆಗ್ಬೇಕು ಅಂತ ಹೇಳಿದ್ರು. ನಾನು ಒಂದೇಳ್ದ ಅವ್ರಿಗೆ ಮಾತು ಕೊಟ್ಟೆ, ನೀವು ಯಾರನ್ನ ಅಭ್ಯರ್ಥಿ ಕೊಡಿ ಗೆಲ್ಸ್ಕೊಂತೀವಿ, NDA ಅಭ್ಯರ್ಥಿ ಆಗಿರ್ಲಿ, ನಿಮ್ಗೆ ಸಮಸ್ಯೆಗಳೇನು ಅಂದ್ರೆ ಲೈಟ್ ಇಲ್ಲ, ಕುಡಿಯಕ್ ನೀರಿಲ್ಲ, ಪಕ್ಕದ ಗ್ರಾಮಕ್ಕೆ ಹೋಗ್ಬೇಕು ನಮ್ಮ ತಾಯಿಯಂದ್ರು ಬೆಳಗ್ಗೆ ಕುಡಿಯೋ ನೀರಿಗೆ. ಅದು ಕೇಳಿ ನೋವಾಯ್ತು ನನ್ಗೆ. ಯಾಕಂದ್ರೆ ಗ್ರಾಮಕ್ಕೆ ಬರ್ತಾ ಇರೋದು ನಾನು ಇವತ್ತು ಇವತ್ತೇ ಫಸ್ಟ್ ಗ್ರಾಮಕ್ಕೆ ಬರ್ತಾ ಇರೋದು. ನಮ್ಮ ಗೋವಿಂದರಾಜ ಹೇಳಿದ್ರು ಗ್ರಾಮಕ್ಕೆ ಇದೇ ಮೊದಲನೇ ಸರಿ ಇತ್ತು. ನಾನು ಕೂಡ ಈ ಗ್ರಾಮಕ್ಕೆ ಇದೇ ಫಸ್ಟ್ನೇ ಸರಿ ಬರ್ತಾ ಇದ್ದೀನಿ. ತಾಯಂದ್ರೆ ಎಲ್ಲ ಸಾಕ್ಷಿ ಆಗಿದ್ದಾರೆ. ಏನಪ್ಪ ಇವರು ಸಂಘಟನೆ ಏನು ಸ್ಪರ್ಧನೆ ಮಾಡುದು ಅಂತ. ನಾನ್ ಮಾಡೋ ಸಂಘಟನೆ ಎಲ್ಲ ನೀವೆಲ್ಲ ಊರ್ ಮುಖಂಡರು ಇವತ್ತು ಸಂಘಟನೆ ಮಾಡಿ ಏನು ಚಂಚಾರ ಮಾಡಿ ಕಡಿದ ಊರ್ನ. ಅದಕ್ಕೋಸ್ಕರ ನಾವು ಕುಡಿಯೋ ನೀರ್ನ ಎಲೆಕ್ಷನ್ ಗೆದ್ದ ಮೇಲೆ ಯಾರನ್ನ ಗೆದ್ದ ಮೇಲೆ ಮಾಡಿಸ್ಕೊಡಿ ಅಂದ್ರು. ಬೇಡ,
ಚುನಾವಣೆಗೆ ಬಂದಿದ್ದಾರೆ, ಅದಕ್ಕೋಸ್ಕರ ಇವೆಲ್ಲ ಭರವಸೆ ಕೊಡ್ತಾರೆ ಅಂತೇಳಿ ಕುಡಿಯೋ ನೀರು ಚುನಾವಣೆ ಪ್ರಚಾರಕ್ಕೆ ಯಾರೇ ಅಭ್ಯರ್ಥಿ ಅದನ್ನ ಗೆಲ್ಲಕ್ ಮುಂಚೆನೆ ಹಾಕ್ಸ್ಕೊಡ್ತೀವಿ ಅಂತೇಳಿ ಇದು ಮಾಡಿದ್ವಿ. ಮತ್ತೆ ಅನಿಮಾಸ್ತಾಯ್ತು ನಾಳೆ ಬೆಳಗ್ಗೆನೆ ಕೆಲಸ ಮಾಡಿಸ್ರಿ ನಮ್ಮ ಹಿರಿಯ ನಾಯಕರು ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಗ್ರಾಮಸ್ಥರ ಚುನಾವಣೆ, ಪಟ್ಟಣ ಪಂಚಾಯತಿ ಮೊದಲೇ ಚುನಾವಣೆ ಬರ್ತಾ ಇದೆ. ನಿಮ್ಮಗಳ 3 ಗ್ರಾಮ ಏನಿದೆ ಅಲ್ಲಿನ 3 ಗ್ರಾಮಕ್ಕೆ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡ್ತಕ್ಕಂಥದ್ದು ನಡೀತದೆ JDS BJP ಮೈತ್ರಿಯಿಂದ. 3 ಕಡೆ ನಮ್ಮದೇ ಇದೆ ಅಭ್ಯರ್ಥಿ, ಅಂದ್ರೆ ಹೆಚ್ಚಿಗೆ ಬಿಜೆಪಿನೇ JDS ಇರೋದ್ರಿಂದ ನಾವು ಗೆದ್ದು ಬಿಡ್ತೀವಿ ಅಂತಕ್ಕಂಥದ್ದು ಸಹಜವಾಗಿ ಅನಿಸ್ತದೆ. ನಮ್ಗೆ ಈ ಹಿಂದೆ ಡೈರಿ ಎಲೆಕ್ಷನ್ ಅಲ್ಲಿ ಅನುಭವ ಆಗಿದೆ, ಹೌದಾ? ತಿರ್ಗಾ ಅಂತದ್ದೇ ಊಹೆಯನ್ನು ಕಲ್ಪನೆಗೆ ಹೋದ್ರೆ ನಾವು ದಡ್ಡರಾಗ್ಬಿಡ್ತೀವಿ. ಇವತ್ತು ಯಾರೇ ನಮ್ಮ ಸೋದರದವರಾಗಿರ್ಲಿ, ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳಾಗಲಿ, ಅಥವಾ ನನ್ನ ಹತ್ರದವರು, ನಮ್ಮ ಸ್ನೇಹಿತರು, ನನ್ನ ಬಂಧು ಬಳಗ, ಯಾವುದು ಬೇಡ, ಪಾರ್ಟಿ ಕಮಿಟ್ಮೆಂಟ್ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಇವತ್ತು ನಮ್ಗೆ ಬೇಕಾದವನು ಅವು ಯಾವ ಪಕ್ಷ ಸಿದ್ಧಾಂತಗಳೆಲ್ಲ ಹಾಳಾಗಿ ಹೋಗ್ಬಿಟ್ಟವೆ. ಅದು ಯಾಕಂಗಾಯ್ತು ಗೊತ್ತಿಲ್ಲ, ಇದರಿಂದ ಹಂಗಿರ್ಲಿಲ್ಲ. ಇವತ್ತು ಇಂಥ ಸಂದರ್ಭದಲ್ಲಿ ನಾವುಗಳು ಆಯ್ಕೆ ಮಾಡ್ಬೇಕಾದ್ರೆ ಅಭ್ಯರ್ಥಿನ ಆಯ್ಕೆ ಮಾಡ್ಕೊಂಡು ಅವರು ಭಯ ಏನೋಣ ಎಲ್ಲ JDS BJP ಸರಿದೆ, ಆದ್ರೆ ಯಾರ ಯಾವ ತರ ವೋಟ್ ಮಾಡ್ತಾರೋ ಗೊತ್ತಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾರ್ಯಾರು ಮುಖಂಡರು ಅನ್ಸ್ಕೊಂಡೋದ್ರು ಅಥವಾ ದೊಡ್ಡ ದೊಡ್ಡ ನಾಯಕರು ಅನ್ಸ್ಕೊಂಡೋದ್ರು ಹೋಗಿರ್ಬೋದು, ಮತದಾರ ದೇವ್ರ ತರ ಇದ್ದೀನಿ, ದೇವ್ರ ತರ ಇದ್ದೀನಿ. JDS BJP ಉಳಿಸ್ಕೊಂಡ್ರೆ ಮಾತ್ರ ನಾವು ಅನಿವಾರ್ಯವಾಗಿ ನಾವು ಉಳಿಬೇಕಾಗ್ತದೆ. ನಮಗೆ ಕಳೆದ ಬಾರಿ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ಕ್ಷೇತ್ರ, ಆದರೆ ಸಮಯ, ಸಂದರ್ಭ, ಸನ್ನಿವೇಶಗಳು ಆ ಕಾಲಕ್ಕೆ ತಗೊಂಡಂತ ನಮ್ಮ JDS BJPಯ ಒಂದು ತೀರ್ಮಾನಗಳು, ಜೊತೆಗೆ ಕಾಂಗ್ರೆಸ್ನ ಒಂದು ಜನನ ಒಂದು ಸಮುದಾಯ ಓಲೈಸುವ ತೀರ್ಮಾನಗಳಿಂದ ನಮಗೆ ತೊಂದರೆ ಆಯಿತು. ನಿಜವಾಗಿ ಮತದಾರರಿಂದ ತೊಂದರೆ ಆದಂತಲ್ಲ, ಆಕಸ್ಮಿಕವಾಗಿ ಸಮಯ ಸಂದರ್ಭಗಳಿಂದ ಒಂದು ವ್ಯತ್ಯಾಸ ಆಗಿದೆ. ಆದರೆ ಈ ಸರಿ ಹಂಗಾಗೋದು ಬೇಕಿಲ್ಲ. ನಾವು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಕಷ್ಟನೋ ಸುಖನೋ ನೋವು ನಲಿವೋ ನಾವೆಲ್ಲರೂ ಕೂಡ ಅಣ್ಣತಮ್ಮನವರಿಗೆ ನಾವು ವೇದಿಕೆ ಮೇಲೆ ಏನು ಕೂತಿದ್ರೆ 2 ಶಾಲು ಹಾಕೊಂಡು ಇದೇ ಶಾಲು, ಇದೇ ಪ್ರೀತಿ, ವಿಶ್ವಾಸದಲ್ಲಿ ನಾವು ಕೇವಲ ಭಾಷಣ ಮಾಡಿ ನಾವೆಲ್ಲರೂ ಗೆದ್ದೋಗ್ತೀವಿ ಅಂತ ಆ ಭ್ರಮೆಗಳಲ್ಲಿ ಇರೋದು ಬೇಕಿಲ್ಲ. ವಾಸ್ತವನೇ ಬೇರೆ, ಭ್ರಮೆನೇ ಬೇರೆ, ಊಹೆಗಳೇ ಬೇರೆ, ಅವು ಯಾವೂ ನಡೆಯೋದಿಲ್ಲ ಇಲ್ಲಿ.